ಆಚರಣೆ ಅಂತ ಬಂದಾಗ ಇವಾಗ 15ಕ್ಕೂ ಕೂಡ ಒಳ್ಳೆಯ ದಿನ, 14ಕ್ಕೂ ಕೂಡ ಒಳ್ಳೆಯ ದಿನ. ಯಾವತ್ತು ಆಚರಣೆ ಮಾಡಬೇಕು, 14ಕ್ಕೆ ಮಾಡಲೇಬಾರ್ದಾ ಅಥವಾ ಮಾಡಿದ್ರೆ ಪರವಾಗಿಲ್ವಾ, ಹೇಗೆ? ಇಲ್ಲ, 2 ದಿನವೂ ಶ್ರೇಷ್ಠವಾದಂಥದ್ದು. ಯಾಕಂದರೆ 2 ದಿನದ್ದು ಒಂದೊಂದು ರೀತಿಯಲ್ಲಿ ಹಬ್ಬದ ಆಚರಣೆ ಇದೆ. ನೋಡಿ, ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣವೇ ಸ್ನಾನ, ದಾನ, ಎಳ್ಳು ಬೀರುವಂಥ ಹಬ್ಬ. ಸೊ ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ 14ನೇ ತಾರೀಕು ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯದವ್ರು ನಾವು ನೋಡೋಕೆ ಹೋದರೆ ಹೆಚ್ಚಿನ ಮಟ್ಟಿಗೆ ಭೋಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಹಬ್ಬದ ಇಂದಿನ ದಿವಸ ಈ ಹಳೆಯ ಸಾಮಗ್ರಿಗಳು, ಏನು ಮರದ ಸಾಮಗ್ರಿಗಳು ಇರುತ್ತೆ, ಅದನ್ನು ಒಂದಷ್ಟು ಮನೆಯ ಮುಂಬದಿಯಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಸಂಭ್ರಮನ ಆಚರಣೆ ಮಾಡುವಂಥದ್ದು. ಅದು ಒಂದಷ್ಟು ವೈಜ್ಞಾನಿಕವಾಗಿಯೂ ಒಂದಷ್ಟು ವಿಧಿವಿಧಾನಗಳು ನಾವು ನೋಡಬಹುದಾಗಿದೆ. ಅಂದರೆ ಅವರ ಆಲೋಚನೆಗಳು ಹಿಂದೆ ಒಂದಷ್ಟು ಕೆಟ್ಟ ಆಲೋಚನೆಗಳಾಗಬಹುದು ಅಥವಾ ಇನ್ನಿತರ ಏನೋ ಒಂದು ಕೆಟ್ಟ ಸಮಸ್ಯೆಗಳು ಏನಾದರೂ ಎಲ್ಲವೂ ಸುಟ್ಟು ಬೂದಿ ಆಗುವ ರೀತಿಯಲ್ಲಿ ಹೋಗಲಿ ಅನ್ನುವಂಥ ಒಂದು ಕಾರಣ. ಸೊ ಇದನ್ನು ಭೋಗಿ ಹಬ್ಬ ಆಚರಣೆ ಮಾಡುವಂಥದ್ದಿರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಈ 14ನೇ ತಾರೀಕು ಅಂತ ಹೇಳಿದ್ರೆ, ಸಂಜೆ ನದಿ ಸ್ನಾನಕ್ಕೆ ಭಾಳ ಶ್ರೇಷ್ಠವಾದಂಥದ್ದು. ಯಾಕಂದರೆ ಉತ್ತರಾಯಣಕ್ಕೆ ಕಾಲಿಟ್ಟಾಗ ನದಿ ಸ್ನಾನ, ಉತ್ತರಾಯಣ ಅಂದಿದ ತಕ್ಷಣವೇ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದಂಥ ದಿನಗಳು ಅಂತ ಹೇಳುತ್ತೆ. ನದಿ ಸ್ನಾನ ಮತ್ತು ಒಂದು ದಾನಕ್ಕೆ, ಎಳ್ಳು ದಾನ ಆಗಬಹುದು ಅಥವಾ ಇನ್ನಿತರ ವಸ್ತ್ರದಾನ ಆಗ್ಬೋದು, ಮಾಡೋದ್ರಿಂದ ಕರ್ಮಗಳು ಕಳೆಯುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ 14ನೇ ತಾರೀಕು ಹಬ್ಬದ ಆಚರಣೆ ಇರುತ್ತೆ. 15ನೇ ತಾರೀಕು ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಎಳ್ಳು ಬೀರುವಂಥ ಹಬ್ಬ, ಸಂಕ್ರಾಂತಿಯನ್ನು ಸಂಭ್ರಮದಲ್ಲಿ ಆಚರಣೆ ಮಾಡ್ತೀವಿ. ವರ್ಷದ ಪ್ರಾರಂಭದ ಮೊದಲನೇ ಹಬ್ಬ ಆಗಿರುತ್ತೆ.